ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ವ್ಯಾಕರಣ ಮಾಹಿತಿ ತರಗತಿನಲ್ಲಿ ವಚನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒತ್ತಾಕ್ಷರಗಳ ಅಂದ್ರೆ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ. ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ದಯವಿಟ್ಟು. 6ರಿಂದ 10ನೇ ತರಗತಿಯ ವ್ಯಾಕರಣಾಂಶ ತರಗತಿಯಲ್ಲಿ ನಾನು ಮಕ್ಕಳಿಗೆ ಅನುಕೂಲವಾಗೋ ರೀತಿಯಲ್ಲಿ ವ್ಯಾಕರಣಾಂಶದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇಂದಿನ ಒಂದು ತರಗತಿಯಲ್ಲಿ ವಚನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಗೊತ್ತು ವ್ಯಾಕರಣಾಂಶ ಎಷ್ಟು ಮುಖ್ಯ ಕನ್ನಡದಲ್ಲಿ ಅಂತ ಹೇಳ್ಬಿಟ್ಟು. ಮಕ್ಕಳು ವಿವಿಧ ಒಂದು ಪರೀಕ್ಷೆಗಳಲ್ಲಿ ಅಭ್ಯಾಸ ಮಾಡಿದಂತ ಸಂದರ್ಭದಲ್ಲಿ ಬರೆದಂತ ಸಂದರ್ಭದಲ್ಲಿ ಬಹುತೇಕವಾಗಿ ಪಠ್ಯಗಳ ಅಧ್ಯಯನದಲ್ಲಿ ಯಥೇಚ್ಛವಾಗಿ ಅಂಕಗಳನ್ನ ಪಡ್ಕೊಳ್ತಾರೆ. ಆದ್ರೆ ವ್ಯಾಕರಣಾಂಶ ಅಂತ ಬಂದಾಗ ಏನ್ ಮಾಡ್ತಾರೆ ಮಕ್ಕಳು ಮಾರ್ಕ್ಸ್ ಅನ್ನ ಪಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವಿಫಲರಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಒಂದು ದೃಷ್ಟಿಯಿಂದ 6ರಿಂದ 10ನೇ ತರಗತಿಯ ಒಂದು ಪಠ್ಯ ಪುಸ್ತಕದಲ್ಲಿ ಬಂದಿರುವಂತಹ ಕನ್ನಡ ಪಠ್ಯ ಪುಸ್ತಕದಲ್ಲಿ ಬಂದಿರುವಂತಹ ಸಂಪೂರ್ಣ ವ್ಯಾಕರಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿನಂತಿಸ್ತಾ ಬನ್ನಿ ಇವತ್ತಿನ ವ್ಯಾಕರಣ ಮಾಹಿತಿನಲ್ಲಿ ವಚನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆನೆಯು ಎಲ್ಲರ ಮೆಚ್ಚುಗೆಯನ್ನ ಗಳಿಸಿತ್ತು. ನೋಡಿ, ಇಲ್ಲಿ ಗಮನಿಸ್ತಾ ಹೋಗಿ, ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು ಎನ್ನುವಂಥದ್ದು. ಇಲ್ಲಿ ಆನೆಯು ಎನ್ನುವಂತಹ ಪದಕ್ಕೆ ಗೆರೆಯನ್ನ ಎಳೆದಿದೆ. ಈ ಕೆಳಗಡೆ ಏನಾಗಿದೆ, ಗೆರೆಯನ್ನ ಇದೆ, ಇದನ್ನ ನೆನ್ಪಲ್ಲಿಟ್ಕೊಂಡಿರಿ. ಜೊತೆಗೆ ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸಿಸುತ್ತಿದ್ದವು. ಇಲ್ಲಿ ಪ್ರಾಣಿಗಳು ಎನ್ನುವಂತಹ ಪದಕ್ಕೆ ಏನಾಗಿದೆ, ಗೆರೆಯನ್ನ ಅಡ್ಡ ಗೆರೆಯನ್ನ ಎಳೆದಿದ್ದಾರೆ. ಅಂದ್ರೆ ಕೆಳಗಡೆ ಗೆರೆಯನ್ನ ಎಳೆದಿರುವಂತದ್ದನ್ನ ಗಮನಿಸಿ. ಮೇಲಿನ ವಾಕ್ಯಗಳನ್ನ ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನ ಗಮನಿಸಿರಿ. ನೋಡಿ, ಇಲ್ಲಿ ಮೇಲ್ಗಡೆ ಎಳೆದಿರುವಂತ ನಾನು ಅವಾಗ್ಲೇ ತಿಳಿಸ್ಕೊಟ್ಟ ಹಾಗೆ ಇಲ್ಲಿ ಆನೆಯು ಎನ್ನುವಂತಹ ಪದಕ್ಕೆ ಅಡಿಗೆರೆಯನ್ನ ಎಳೆದಿದ್ದಾರೆ. ನಂತರ ಪ್ರಾಣಿಗಳು ಎನ್ನುವಂತಹ ಪದಕ್ಕೆ ಏನಾಗಿದೆ, ಅಡಿಗೆರೆಯನ್ನ ಬಂದಿದೆ. ಇಲ್ಲಿ ಆನೆ ಎಂಬುದು ಒಂದು ಆನೆ ಎಂಬುದನ್ನ ಸೂಚಿಸುತ್ತದೆ. ನೋಡಿ, ಇಲ್ಲಿ ಆನೆಯು ಅನ್ನುವಂತ ಒಂದು ಪದ ಇದೆ ಅಲ್ವಾ, ಇದು ಏನನ್ನ ಸೂಚಿಸುತ್ತೆ? ಆನೆ ಎನ್ನುವಂಥದ್ದು ಏನನ್ನ ಸೂಚಿಸುತ್ತೆ ಈ ಪದ ಅಂದ್ರೆ ಒಂದು ಆನೆ ಅನ್ನುವಂತಹ ಒಂದು ಅಂಶವನ್ನ ಸೂಚಿಸುತ್ತೆ. ಇಲ್ಲಿ 2ನೇ ವಾಕ್ಯದಲ್ಲಿ ನೋಡ್ತಾ ಹೋಗೋಣ. ಪ್ರಾಣಿಗಳು ಎನ್ನುವಂತಹ ಒಂದು ಪದ ಏನಾಗುತ್ತೆ, ಒಂದಕ್ಕಿಂತ ಹೆಚ್ಚು ಎನ್ನುವಂತಹ ಅಂಶವನ್ನ ಸೂಚಿಸುತ್ತೆ. ಅಂದ್ರೆ ಗಮನಿಸ್ತಾ ಹೋಗಿ, ಇಲ್ಲಿ ಆನೆಯು ಅನ್ನುವಂತಹ ಪದದಲ್ಲಿ ಒಂದು ಆನೆ ಇದೆ ಎನ್ನುವಂಥದ್ದನ್ನ ಗುರುತಿಸಬಹುದು. ಇನ್ನು ಪ್ರಾಣಿಗಳು ಎನ್ನುವಂತಹ ಪದದಲ್ಲಿ ಒಂದಕ್ಕಿಂತ ಹೆಚ್ಚು ಇರುವುದನ್ನ ಗಮನಿಸಬಹುದು. ಅಂದ್ರೆ ಒಂದಕ್ಕಿಂತ ಹೆಚ್ಚು ಪ್ರಾಣಿಗಳಿದಾವೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇಲ್ಲಿ ಪುನಃ ಇನ್ನೊಂದು 2 ವಾಕ್ಯಗಳನ್ನ ನೀಡಿದೆ ನೋಡಿ, ಗಮನಿಸ್ತಾ ಹೋಗಿ. ಜಿಂಕೆಯು ಈ ದಿನ ಸಭೆಗೆ ಸಿದ್ಧವಾಗಿ ಬಂದಿತ್ತು. ಜೊತೆಗೆ ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಇಲ್ಲಿ ಜಿಂಕೆ ಎನ್ನುವಂತಹ ಪದ ಅಂದ್ರೆ ಮೇಲಿನ ವಾಕ್ಯಗಳನ್ನ ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನ ಗಮನಿಸಿರಿ. ಇಲ್ಲಿ ಜಿಂಕೆ ಎನ್ನುವಂಥದ್ದು ಏನನ್ನ ಸೂಚಿಸುತ್ತೆ, ಒಂದು ಎನ್ನುವಂಥದ್ದನ್ನ ಸೂಚಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ಎನ್ನುವಂಥದ್ದನ್ನ ಏನ್ ಸೂಚಿಸುತ್ತಲ್ವಾ, ಇದನ್ನೇ ನಾವೇನಂತ ಕರಿತೇವೆ, ಏಕವಚನ ಅಂತ ಕರಿತೇವೆ. ನೋಡಿ, ಗಮನಿಸಿ, ಒಂದು ಎನ್ನುವಂತಹ ಒಂದು ಅಂಶವನ್ನ ಸೂಚಿಸುವಂತಹ ಪದಗಳಿಗೆ ಏನಂತ ಕರಿತೀವಿ ನಾವು, ಏಕವಚನ. ಅಂದ್ರೆ ಅಲ್ಲಿ ಒಂದು ಮಾತ್ರ ಇದೆ, ಅಂದ್ರೆ ಒಂದು ಜಿಂಕೆ ಇದೆ, ಒಂದು ಆನೆ ಇದೆ ಎನ್ನುವಂಥದ್ದನ್ನ ಏನನ್ನ ಸೂಚಿಸುತ್ತೆ, ಏಕವಚನ. ಏಕ ಅಂದ್ರೇನು ಒಂದು, ವಚನ ಅಂದ್ರೇನು ಮಾತು ಅಥವಾ ಪದ ಅಂತಾನು ಹೇಳ್ತೀವಿ ಅಲ್ವಾ. ಅಂದ್ರೆ ಏಕವಚನ ಅಂದ್ರೆ ನಾವು ಅಲ್ಲಿ ಉಚ್ಚಾರ ಮಾಡುವಂತಹ ಸಂದರ್ಭದಲ್ಲಿ ಒಂದು ಎನ್ನುವಂತಹ ಒಂದು ಮಾತನ್ನ ಅಲ್ಲಿ ವ್ಯಕ್ತಪಡಿಸೋದ್ರಿಂದ ಅದನ್ನೇನಂತ ಕರೆದ್ವಿ ನಾವು, ಏಕವಚನ ಎನ್ನುವಂಥದ್ದನ್ನ ಕರೆದ್ವಿ. ಅಂದ್ರೆ ಇಲ್ಲಿ ಒಂದೇ ಜಿಂಕೆ ಇದೆ, ಇಲ್ಲಿ ಒಂದೇ ಆನೆ ಇದೆ, ಗಮನಿಸಿ. ಅದೇ ರೀತಿಯಾಗಿ ಬೆಕ್ಕುಗಳು ಎನ್ನುವಂತಹ ಒಂದು ಪದದಲ್ಲಿ ಒಂದಕ್ಕಿಂತ ಹೆಚ್ಚು ಎನ್ನುವಂತಹ ಅಂಶವನ್ನ, ಒಂದಕ್ಕಿಂತ ಹೆಚ್ಚು ಎಂಬುದನ್ನ ಸೂಚಿಸುತ್ತೆ. ಇದನ್ನೇ ಏನಂತ ಕರಿತೇವೆ ನಾವು, ಬಹುವಚನ ಅಂತ ಕರಿತೇವೆ.
ಈಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏಕವಚನ ಮತ್ತು ಬಹುವಚನ ವಚನಗಳಲ್ಲಿ 2 ವಿಧಗಳನ್ನ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ನಾನ್ ಯಾಕೆ ತಿಳಿಸಿದೆ ಈ ಮಾಹಿತಿಯನ್ನ ಅಂದ್ರೆ, ಮೊದಲು ನಮಗೆ ಗೊತ್ತಾಗ್ಬೇಕು ಅಲ್ಲಿ ಒಂದು ಇತ್ತು, ಯಾವುದೇ ವಸ್ತು ಆಗಿರ್ಬೋದು. ನೋಡಿ, ಗಮನಿಸಿ, ಇಲ್ಲಿ ಯಾವುದೇ ಪ್ರಾಣಿ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿಯಾದಂತ ಪ್ರಾಣಿ ಎನ್ನನ್ನ ಸೂಚಿಸುತ್ತಾ ಇದೆ. ಇಲ್ಲಿ ಪ್ರಾಣಿಗಳ ಒಂದು ಇರುವಂತಹ ಒಂದು ವಾಕ್ಯಗಳನ್ನ ನೀಡಿದೆ. ಇಲ್ಲಿ ಒಂದು ಆನೆಯು ಎನ್ನುವಂತದ್ದ ಪದ ಏನ್ ಸೂಚಿಸುತ್ತಂದ್ರೆ, ಇಲ್ಲಿ ಒಂದೇ ಆನೆ ಅನ್ನೋದನ್ನ ಸೂಚಿಸುತ್ತೆ. ಅದೇ ರೀತಿಯಾಗಿ ಪ್ರಾಣಿಗಳು ಅಂದ್ರೇನು, ಒಂದಕ್ಕಿಂತ ಹೆಚ್ಚು ಪ್ರಾಣಿಗಳಿದಾವೆ ಎನ್ನುವುದನ್ನ ಸೂಚಿಸುತ್ತೆ. ಅದೇ ರೀತಿಯಾಗಿ ಎರಡನೇ ರೀತಿಯಾಗಿ ಕೊಟ್ಟಿರುವಂತ ಉದಾಹರಣೆಯಲ್ಲಿ ಜಿಂಕೆ ಎನ್ನುವಂಥದ್ದು ಕೂಡ ಒಂದು ಜಿಂಕೆ ಎನ್ನುವಂಥದ್ದನ್ನ ಸೂಚಿಸಿದ್ರೆ ಬೆಕ್ಕುಗಳು ಎನ್ನುವಂಥದ್ದು ಒಂದಕ್ಕಿಂತ ಹೆಚ್ಚು ಎನ್ನುವಂಥದ್ದನ್ನ ಸೂಚಿಸ್ತವೆ. ಇದನ್ನ ನಾವ್ ಏನಂತ ಕರಿತೇವೆ, ಒಂದು ಪ್ರಾಣಿಯನ್ನ ಇರುವಂತದ್ದನ್ನ, ಒಂದನ್ನ ಸೂಚಿಸುವಂತದ್ದನ್ನ ನಾವು ಏಕವಚನ ಅಂತ ಕರಿತೇವೆ. ಒಂದಕ್ಕಿಂತ ಹೆಚ್ಚು ಎನ್ನುವುದನ್ನ ಸೂಚಿಸುವುದನ್ನ ನಾವು ಬಹುವಚನ ಅಂತ ಕರಿತೇವೆ. ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದೆ ನೋಡ್ತಾ ಹೋಗೋಣ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಏಕವಚನ ಮತ್ತು ಬಹುವಚನಗಳಿಗೆ ಇನ್ನು ಕೆಲವು ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಏಕವಚನ ಮತ್ತು ಬಹುವಚನ ಗಮನಿಸಿ. ಇಲ್ಲಿ ಏಕವಚನದಲ್ಲಿ ಯಾವ ರೀತಿಯಾಗಿದೆ, ಬಹುವಚನದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಗಮನಿಸಿ. ಏಕವಚನದಲ್ಲಿ ಪತ್ರ ಅಂತ ಇದ್ರೆ ಬಹುವಚನದಲ್ಲಿ ಏನಾಗುತ್ತೆ, ಪತ್ರಗಳು ಆಗುತ್ತೆ. ನಾಯಕ ಅಂತ ಏಕವಚನದಲ್ಲಿದ್ರೆ ಇಲ್ಲಿ ನಾಯಕರು ಎನ್ನುವಂತ ಬಹುವಚನದಲ್ಲಿ ಆಗುತ್ತೆ. ಅದೇ ರೀತಿಯಾಗಿ ತಮ್ಮ ಎನ್ನುವಂತಹ ಒಂದು ಪದ ಇದೆ ಇಲ್ಲಿ ಏಕವಚನದಲ್ಲಿ. ಇಲ್ಲಿ ತಮ್ಮಂದಿರು, ಇಲ್ಲಿ ತಮ್ಮಗಳು ಅನ್ನಕ್ಕಾಗಲ್ಲ. ಗಮನಿಸಿ, ಇಲ್ಲಿ ತಮ್ಮಗಳು, ನಾಯಕಗಳು ಅನ್ನಕ್ಕಾಗಲ್ಲ. ಯಾಕಂದ್ರೆ ಇವು ಜೀವ ಇರುವಂತ ಮನುಷ್ಯರಿಗೆ ಕರೆಯುವಂತಹದ್ದಾಗಿರಿಂದ ಇಲ್ಲಿ ರೂಪದವನ್ನ ಬಳಸ್ತೇವೆ. ಅದೇ ರೀತಿಯಾಗಿ ನಿರ್ಜೀವ ಇರುವಂತ ಪತ್ರಗಳು, ಮನೆಗಳು, ಮರಗಳು, ಅಂದ್ರೆ ಮರಕ್ಕೆ ಜೀವ ಇದೆ ಅಂತ ಹೇಳ್ತೀವಿ ನಾವಲ್ವಾ. ಆದ್ರೆ ಒಂದು ವಿಧದಲ್ಲಿ ಮರಗಳು ಎನ್ನುವಂಥದ್ದನ್ನ ಸೂಚಿಸುತ್ತೆ. ಇಲ್ಲಿ ನಾಯಕ ಅಂದ ತಕ್ಷಣನೇ ನಾಯಕರು ಎನ್ನುವಂಥದ್ದನ್ನ ಸೂಚಿಸುತ್ತೆ. ಇಲ್ಲಿ ತಮ್ಮ ಅಂದ ತಕ್ಷಣನೇ ಇಲ್ಲಿ ಬಹುವಚನದಲ್ಲಿ ತಮ್ಮಂದಿರು. ಆಯ್ತಾ. ರೈತ ಎನ್ನುವಂತ ಏಕವಚನದಲ್ಲಿದ್ರೆ ಇಲ್ಲಿ ರೈತರು ಎನ್ನುವಂಥದ್ದನ್ನ ಸೂಚಿಸುತ್ತೆ. ಇಲ್ಲಿ ನಾನು ಕೆಲವೊಂದು ಹೋಮ್ವರ್ಕ್ ಅನ್ನ ಕೊಡ್ತೀನಿ ನಿಮ್ಗೆ, ಅದನ್ನ ಗಮನಿಸ್ತಾ ಹೋಗಿ. ಒಂದೇ ನಿಮಿಷ. ಯಾಕೆ ಹೋಮ್ವರ್ಕ್ ಕೊಡ್ತೀನಿ ಅಂದ್ರೆ, ನಿಮ್ಗೆ ಈಗ ನಾನು ತರಗತಿಯನ್ನ ಮಾಡ್ತಾ ಇರ್ತೀನಲ್ವಾ, ನಿಮಗ್ ಗೊತ್ತಾಗ್ಬೇಕು ಅದು ಏನು, ಯಾವ ರೀತಿ ಕರೆಕ್ಟ್ ಆಗಿ ಅರ್ಥ ಆಗಿದೆಯಾ ಇಲ್ವಾ ಅಂತೇಳಿ ನನ್ಗೂ ಕೂಡ ಗೊತ್ತಾಗ್ಬೇಕಲ್ವಾ. ಸುಮ್ನೆ ನಾನು ಹೇಳ್ತಾ ಹೋಗ್ತೀನಿ, ನಾನು ಮಾಡ್ತಾ ಹೋಗ್ತೀನಿ, ಕೇಳ್ತಾ ಹೋದಂಗೆಲ್ಲ ಏನು ಗೊತ್ತಾಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೆಲವೊಂದು ಹೋಮ್ವರ್ಕ್ ಅನ್ನ ಕೊಡ್ತೀನಿ ನಾನು, ಹೋಮ್ ಅಸೈನ್ಮೆಂಟ್ ಅಂತ ಅನ್ಕೊಳ್ಳಿ. ಇಲ್ಲಿ ಕೆಲವೊಂದು ಪದಗಳನ್ನ ಕೊಡ್ತೀನಿ ನಾನು, ಅವುಗಳನ್ನ ನೀವೇನ್ ಮಾಡ್ಬೇಕು, ನಾನು ಮೊದ್ಲೇ ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವ್ಯಾಕರಣ ತರಗತಿಯನ್ನ ಕೇಳ್ತಾ ನೀವು ಓನ್ ವ್ಯಾಕರಣ ಪುಸ್ತಕವನ್ನ ರೆಡಿ ಮಾಡ್ಕೋಬಹುದು. ಬೇರೆ ಮಾರ್ಕೆಟ್ಗಳಲ್ಲಿ ಕೊಂಡ್ಕೊಳ್ಳೋದಕ್ಕಿಂತನೂ ನೀವೇ ಸ್ವತಃ ಮಾಡಿದಂತಹ ಒಂದು ವ್ಯಾಕರಣ ಪುಸ್ತಕವನ್ನ ಮಾಡ್ಕೊಂಡ್ರೆ, ನೋಟ್ಸ್ ಅನ್ನ ಮಾಡ್ಕೊಂಡ್ರೆ ತುಂಬಾನೇ ಸುಲಭ ಆಗುತ್ತೆ. ನಿಮಗ್ ಬೇಗನೆ ಅರ್ಥ ಆಗ್ಬಿಡುತ್ತೆ. ಒಂದ್ಸರಿ ರೀಕಾಲ್ ಮಾಡ್ಕೊಂಡಾಗ ಒಂದ್ಸರಿ ಕಣ್ಣಾಡ್ಸ್ಬಿಟ್ರೆ ಸಾಕು, ಸಂಪೂರ್ಣ ವ್ಯಾಕರಣಾಂಶದ ಪುಸ್ತಕ ನಿಮ್ಮ ಹತ್ರ ರೆಡಿ ಇರುತ್ತೆ. ಈಗ ಪ್ರತಿ ಸರಿ ಏನ್ ಮಾಡ್ತೀವಿ, ಹೊಸ ಅಡಿಷನ್ ಅಂತ ಹೇಳ್ಬಿಟ್ಟು ಹೊಸ ಪುಸ್ತಕಗಳನ್ನ ತಗೋತೀವಿ. ಆದ್ರೆ ಪಾಠಗಳಲ್ಲಿ ಬದಲಾಗ್ಬೋದೇ ವಿನಃ, ಪದ್ಯಗಳಲ್ಲಿ ಬದಲಾಗ್ಬೋದೇ ವಿನಃ ಯಾವುದೇ ಕಾರಣಕ್ಕೂ ವ್ಯಾಕರಣಾಂಶದಲ್ಲಿ ಬದಲಾವಣೆ ಆಗೋಕ್ ಸಾಧ್ಯನೇ ಇಲ್ಲ. ವ್ಯಾಕರಣಾಂಶ ಅನ್ನುವಂಥದ್ದು ತಟಸ್ಥ ಇದ್ದಂಗೆ. ಹೆಂಗಂದ್ರೆ ವ್ಯಾಕರಣಾಂಶ ನೀವು ನಿಮ್ಮ ಅಪ್ಪ ಅಮ್ಮಂದ್ರೆ ಕಲ್ತಿರುವಂತ ಸಂದರ್ಭದಲ್ಲೂ ಅದೇ ವ್ಯಾಕರಣಾಂಶ ಇತ್ತು, ಈಗ ನೀವು ಕಲಿತಾ ಇದಾರೆ ಅದೇ ಇರುತ್ತೆ, ಮುಂದಿನ ಪೀಳಿಗೆ ಕಲಿತರು ಕೂಡ ಅದೇ ಇರುತ್ತೆ. ಯಾವುದೇ ರೀತಿ ಬದಲಾವಣೆ ಆಗಲ್ಲ ವ್ಯಾಕರಣಾಂಶದಲ್ಲಿ. ಅದಕ್ಕೆ ವ್ಯಾಕರಣಾಂಶ ತುಂಬಾ ಚೆನ್ನಾಗಿ ಕಲ್ತ್ರೆ ನಾವು ಮಾತಾಡೋದಾಗಿರ್ಬೋದು, ನಾವು ಓದೋದಾಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನ ನಾವು ಕ್ರಮಬದ್ಧವಾಗಿ ನಾವು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಮಾತಾಡ್ಲಿಕ್ಕೆ, ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಕೆಲವೊಂದು ಪದಗಳನ್ನ ಕೊಡ್ತೀನಿ ನಾನು. ಇಲ್ಲಿ ಅಪ್ಪ ಎನ್ನುವಂತಹ ಏಕವಚನದಲ್ಲಿ ಇಲ್ಲಿ ಏನ್ ಕೊಡ್ತೀರಾ ನೋಡಿ. ಅಮ್ಮ ಎನ್ನುವಂತಹ ಏಕವಚನ ಕೊಟ್ಟಿದ್ದೀನಿ ನಾನು. ವಚನ ಬದಲಿಸಿ ಬರಿಬೇಕು ನೀವಿಲ್ಲಿ.
ನಾನು ಹೆಡ್ಲೈನ್ ಬೇಕಾದ್ರೆ ಹಾಕ್ಬಿಡ್ತೀನಿ ನಾನಿಲ್ಲಿ. ವಚನ ಬದಲಿಸಿ. ಇದನ್ನ ನೀವು ನಿಮ್ಮ ವ್ಯಾಕರಣಾಂಶದಲ್ಲಿ ವಚನ ಬದಲಿಸಿ ಬರೆ ಅನ್ನುವಂಥದ್ದನ್ನ ಕೊಟ್ಟಿದ್ದೀನಿ ನಾನು. ನೀವೇನ್ ಮಾಡ್ಬೇಕು, ಇಲ್ಲಿ ವಚನವನ್ನ ಬದಲಿಸಿ ಬರಿಬೇಕು. ದಯವಿಟ್ಟು ಇದನ್ನ ಹೋಮ್ ಅಸೈನ್ಮೆಂಟ್ ಅಂತ ತಿಳ್ಕೊಳ್ರಿ ದಯವಿಟ್ಟು. ಯಾಕಂದ್ರೆ ನಿಮ್ಗೆ ಈಗ ತಿಳಿಸ್ತಿರುವಂತ ತರಗತಿನಲ್ಲಿ ಸಂಪೂರ್ಣವಾಗಿ ಅರ್ಥ ಆಗ್ಬೇಕು. ನಾನ್ ತಿಳಿಸ್ಕೊಟ್ಟಿದ್ದಕ್ಕೂ ಕೂಡ ನನ್ಗೂ ಖುಷಿ ಕೊಡ್ಬೇಕಲ್ವಾ, ಮಕ್ಳು ತಿಳ್ಕೊಂಡ್ರು ಏನಾದ್ರೂ ಉಪಯೋಗ ಆಯ್ತು ಇದು ಅಂತಂದ್ರೆ ನನ್ಗೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರುವಂತದ್ದು. ಒಂದ್ ನಿಮಿಷ, ಯಾಕೋ ಸ್ಟ್ರಕ್ ಆಗಿದೆ ಇದು. ಓಕೆ, ಇಲ್ಲಿ ಈ ರೀತಿ ಹೋಮ್ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ ನಾನು. ಅದಾದ ನಂತರ ಮರ, ನಾನೇ ಏಕವಚನನು ಕೊಡ್ಬೋದು, ಬಹುವಚನನು ಕೊಡ್ಬೋದು. ನೀವ್ ಅದನ್ನ ಏನ್ ಮಾಡ್ಬೇಕು, ವಚನ ಬದಲಿಸ್ಬೇಕಷ್ಟೇ. ನಿಮ್ಮ ಒಂದು ಸ್ವಂತ ನೋಟ್ಸ್ ಅನ್ನ ಮಾಡ್ಕೋಬೇಕು. ಇಷ್ಟು ಸಾಕು, ಒಂದ್ 5 ಕೊಟ್ಟಿದ್ದೀನಿ ನಾನು. ಇವುಗಳನ್ನ ಏನ್ ಮಾಡಿ ನೀವು ಮನೆಯಲ್ಲಿ ಒಂದ್ ನೋಟ್ಸ್ ಅನ್ನ ಹೇಳಿದಿನೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ ನೋಟ್ಸ್ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದು ನೋಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಏನ್ ಮಾಡಿ ಮನೇಲಿ ಅಭ್ಯಾಸ ಮಾಡ್ತಾ ಹೋಗಿ, ಆಯ್ತಾ. ಇಲ್ಲಿ ಭಾಷಾಭ್ಯಾಸ ಕೊಟ್ಟಿದ್ದಾರೆ ಮುಂದುವರೆದ ಭಾಗದಲ್ಲಿ. ಆದ್ರೆ ನಾನು ಸ್ವತಃ ನಿಮಗೆ ಒಂದು ಹೋಮ್ ಅಸೈನ್ಮೆಂಟ್ ಕೊಡ್ಬೇಕಂತ ಅನ್ಕೊಂಡಿದ್ದೆ, ಹಾಗಾಗ್ಬಿಟ್ಟು ಕೊಟ್ಟಿರುವಂತದ್ದು. ದಯವಿಟ್ಟು ಯಾರೆಲ್ಲ ಇಲ್ಲಿ ನಮ್ ಚಾನೆಲ್ ನ ನೋಡ್ತಾ ಇದ್ದೀರೋ ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ನಿಮಗೆ ಗೊತ್ತಾಗಿಲ್ಲ, ಗೊಂದಲಗಳಿತ್ತಂದ್ರೆ ದಯವಿಟ್ಟು ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ವ್ಯಾಕರಣಾಂಶ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರೆ ಏನಾಗುತ್ತೆ, ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ಪಡ್ಕೊಳ್ಬಹುದು. ನಾವು ಎಷ್ಟೋ ಒಂದು ಪದಗಳನ್ನ ಸ್ವಂತ ವಾಕ್ಯದಲ್ಲಿ ಬರೆಯೋದಾಗಿರ್ಬೋದು, ಯಾವ್ದಾದ್ರು ಏಕವಚನ, ಬಹುವಚನ, ಒತ್ತಕ್ಷರ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣ, ಪ್ರತಿಯೊಂದು ಕೂಡ ನಮಗೆ ಗೊತ್ತಿರ್ಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತಂದ್ರೆ ನಾವ್ ಹೇಳ್ಕೊಡೋದೊಂದು ನೀವ್ ಮಾಡೋದೊಂದು ಆಗ್ಬಿಡುತ್ತೆ. ಹಾಗಾಗಿ ಹೋಮ್ ಅಸೈನ್ಮೆಂಟ್ ಅನ್ನ ಕೊಟ್ಟಿದ್ದೀನಿ, ದಯವಿಟ್ಟು ಇದನ್ನ ನಿಮ್ಮ ನೋಟ್ಸ್ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಭಾಷಾಭ್ಯಾಸ ನೋಡ್ತಾ ಹೋಗೋಣ. ಇಲ್ಲಿ ಕೆಲವೊಂದು ವಚನ ಬದಲಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ಮಾಡ್ಕೋಬಹುದು. ನಾನೊಂದ್ 5 ಕೊಟ್ಟಿದ್ದೀನಿ, ಇಲ್ಲೊಂದ್ 5 ಬಂದಿದ್ದಾವೆ. ಜೊತೆಗೆ ನೀವೇನ್ ಮಾಡ್ಬೇಕು, ನೀವೊಂದ್ 5 ಬರ್ದ್ರೆ ಆಯ್ತು, ತುಂಬಾ ಚೆನ್ನಾಗಾಗುತ್ತೆ. ಒಂದ್ ಅಲ್ಲಿಗೆ ಎಷ್ಟಾಯ್ತು, ಒಂದು 15 ಪದಗಳಾಯ್ತು. 15 ಪದಗಳ ವಚನ ಬದಲಾಯಿಸೋದನ್ನ ಕಲ್ತ್ರಂದ್ರೆ ಮುಂದೆ ನೀವು ತುಂಬಾ ಸುಲಭವಾಗಿ ಉಳಿದಂತಹ ಒಂದು ವಚನಗಳನ್ನ ನೀವು ಬದಲಾಯಿಸೋದನ್ನ ಕಲಿತೀರಾ. ಇಲ್ಲಿ 8 ಇದೆ, ಸಾರಿ, ಇಲ್ಲಿ 5 ಇದಾವೆ, ಮತ್ತೆ ಇಲ್ಲಿ ಕೆಳಗಡೆ 8 ಕೊಟ್ಟಿದ್ದಾರೆ. ಅವನ್ನ ಗಮನಿಸಿ ನೀವು ತಿಳ್ಕೊಳ್ಬಹುದು. ಕೇಳಿದ್ರಲ್ವಾ, ಇಂದಿನ ತರಗತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ತುಂಬಾ ಕಡಿಮೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸುಮ್ನೆ ಎಲ್ಲದನ್ನ ಹೇಳಿ ನಿಮಗೆ ಗೊಂದಲ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. ಸಂಪೂರ್ಣವಾಗಿ ಒಂದೊಂದೇ ಅಂಶಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ಮೊದಲನೇ ವಿಡಿಯೋದಲ್ಲಿ ನಾನು ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟಲ್ದೇನೆ ನಂತರ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿಸ್ಕೊಟ್ಟ ನಂತರ ಏನ್ ಮಾಡಿದೀನಿ, ಈಗ ವಚನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಸಂಪೂರ್ಣವಾಗಿ ನಾನು 6ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ, ಅಂದ್ರೆ ಕನ್ನಡ ಪಠ್ಯ ಪುಸ್ತಕದಲ್ಲಿ ವ್ಯಾಕರಣಾಂಶ ಏನ್ ಬಂದಿದೆಯಲ್ಲ ಅದು ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕಂತ ಉದ್ದೇಶವನ್ನು ಒಳಗೊಂಡಿದ್ದೀನಿ. ಯಾಕಂದ್ರೆ 6ರಿಂದ 10ನೇ ತರಗತಿ ವ್ಯಾಕರಣಾಂಶದಲ್ಲಿ ನಿಮಗೆ ವರ್ಣಮಾಲೆಯಿಂದ ಹಿಡಿದು ಪೂರ್ತಿ 10ನೇ ತರಗತಿ ಆನ್ಯುವಲ್ ಎಕ್ಸಾಮ್ ವರ್ಗು ಕೂಡ ತುಂಬಾ ಅನುಕೂಲ ಆಗುವಂತಹ, ತುಂಬಾ ಉಪಯುಕ್ತವಾಗುವಂತಹ ಎಲ್ಲಾ ವ್ಯಾಕರಣಾಂಶಗಳನ್ನ ಕವರ್ ಆಗಿದೆ. ನಾನು ಅವಲೋಕನ ಮಾಡ್ದ ಗೊತ್ತಾಗಿರುವಂತ ಅಂಶ. ಅದಕ್ಕೋಸ್ಕರ ಈಗ 6ರಿಂದ 10ನೇ ತರಗತಿ ಪೂರ್ತಿ ವ್ಯಾಕರಣಾಂಶ ಕಲ್ತ್ರು ಅಂದ್ರೆ ನೀವು 1ರಿಂದ 5ನೇ ತರಗತಿಯಲ್ಲಿ ಏನಾದ್ರು ವ್ಯಾಕರಣಾಂಶ ಕಲಿಯೋದ್ರಲ್ಲಿ ಏನಾದ್ರು ಹಿಂದೆ ಇದ್ರಿ ಅಂದ್ರೆ ದಯವಿಟ್ಟು ಈ ತರಗತಿಗಳನ್ನ ನೋಡಿ, ತುಂಬಾನೇ ಅನುಕೂಲ ಆಗುತ್ತೆ. ಯಾವುದೇ ಗೊಂದಲ ಆಗೋದಿಲ್ಲ. ಜೊತೆಗೆ ನಿಮಗ್ ತುಂಬಾ ಚೆನ್ನಾಗ್ ಅರ್ಥ ಆಗುತ್ತೆ ಯಾಕಂದ್ರೆ ನಾನು ಜಾಸ್ತಿ ತಿಳಿಸ್ಕೊಡ್ತಾ ಇಲ್ಲ, ಹೆಚ್ಚು ತಿಳಿಸ್ಕೊಡ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೂ ಕೂಡ ಅರ್ಥ ಆಗ್ಬೇಕು. ನಾನ್ ತಿಳಿಸ್ಕೊಟ್ರೆ ಒಂದ್ 4 ಮಕ್ಳು ಕಲ್ತ್ಕೊಂಡ್ರು ಅಂದ್ರೆ ನನ್ಗೂ ಖುಷಿ ಆಗುತ್ತೆ. ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಗೆ ಅರ್ಥ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ. ಕೆಲವೊಬ್ರೆಲ್ಲ ತಿಳಿಸ್ಕೊಡ್ತಾ ಇದೀರಾ, ಚೆನ್ನಾಗ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಂಡಿವಿಜುವಲ್ ಕಂಡೋಗು ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅದರಿಂದ ಬೆನಿಫಿಟ್ ತಗೊಂಡ್ರೆ ನಾನು ಹೇಳ್ಕೊಟ್ಟಿದ್ದಕ್ಕಿಂತ ಹೆಚ್ಚು ಖುಷಿ ಸಿಗುತ್ತೆ ನನ್ಗೆ. ಯಾಕಂದ್ರೆ ನೀವ್ ತಿಳ್ಕೊಂಡ್ರೆ ಅಂದ್ರೆ ಕಲ್ತ್ಕೊಳ್ತೀರಾ, ಕಲ್ತ್ಕೊಂಡ್ರೆ ಅಂದ್ರೆ ಬಳಸ್ಕೊಳ್ತೀರಾ. ಆ ಬಳಸ್ಕೊಂಡಾಗ ಏನಾಗುತ್ತೆ, ನಿಮ್ಮ ಒಂದು ಜೀವನ
ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ಪಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರವಾಗಿ ತಿಳಿಸ್ಕೊಡ್ತೀನಿ. ಯಾವ ವಿಚಾರ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ ನಿಮಗೆ. ಹೇಳ್ಬಿಟ್ರೆ ಗೊಂದಲ ಇರೋದಿಲ್ಲ. ಹಾ, ಇಲ್ಲಿ ನಾಮಪದದ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ತರಗತಿಯಲ್ಲಿ ಏನ್ ತಿಳಿಸ್ಕೊಡ್ತೀನಿ ನಾನು? ನಾಮಪದದ ವ್ಯಾಕರಣದ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಯಾರೆಲ್ಲ ನಮ್ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರು ಹೊಸದಾಗಿ ನಮ್ ಚಾನೆಲ್ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ವ್ಯಾಕರಣ ಮಾಹಿತಿನಲ್ಲಿ ಭೇಟಿಯಾಗೋಣ ನಾಮಪದದೊಂದಿಗೆ. ಧನ್ಯವಾದಗಳು.